ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಪ್ಪ ಗುರು ಬಸವ ತಂದೆಯನ್ನ ಎನ್ನವರೊಂದೊಂದರಲ್ಲಿ ಜ್ಞಾಪಿಸಿಕೊಂಡು ಜಗತ್ತಿನ ಎಲ್ಲ ಮಹಾತ್ಮರುಗಳನ್ನು ಹಾಗೂ ಶರಣ ಸಂತರನ್ನು ದಾಸರನ್ನು ನೆನೆಯುತ್ತಾ ಇವತ್ತಿನ ಚಿಂತನ ಕಾರ್ಯಕ್ರಮವನ್ನು ನನಗೆ ವಹಿಸಿದ್ದಾರೆ ಅಪ್ಪಾಜಿ. ಅದಕ್ಕಾಗಿ ಈ ಚಿಂತನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಅದಕ್ಕಿಂತ ಪೂರ್ವದಲ್ಲಿ ಒಂದು ವಚನ. ಬಸವ ನಿಮ್ಮಯ ಮಹಿಮೆ ಉಸುರಲೆನ್ನಳವಲ್ಲ, ಪಶುಪತಿಯ ಪಾದವನು ಕಂಡೇ ದೇವಾ. ಬಸವ ನಿಮ್ಮಯ ಮಹಿಮೆ ಉಸುರಲೆನ್ನಳವಲ್ಲ, ಪಶುಪತಿಯ ಪಾದವನು ಕಂಡೇ ದೇವಾ. ನಿಮ್ಮ ಪಾದವು ಸೋಂಕಿ ಬ್ರಹ್ಮ ಲಿಖಿತವು ಬಿಟ್ಟು ಹಮ್ಮು ಬಿಟ್ಟೋಡಿತು ನಿಮ್ಮ ಕಂಡು. ಗುರುಲಿಂಗ ಜಂಗಮದ ಒಲವ ತಿಳಿಸಿದಿರಿ, ಪರವಸ್ತು ನೀವೆನ್ನ ಪ್ರಾಣವಾಗಿ. ಪರಿಪರಿಯ ವಚನದಲ್ಲಿ ಪರಮಾಮೃತವನ್ನು ತುಂಬಿ ಪರಿಣಾಮ ತೋರಿದಿರಿ ಮನಸ್ಸಿನಲ್ಲಿ. ಬಸವ ನಿಮ್ಮಯ ಮಹಿಮೆ ಉಸುರಲೆನ್ನಳವಲ್ಲ, ಪಶುಪತಿಯ ಪಾದವನು ಕಂಡೇ ದೇವಾ. ಎನ್ನವನು ಇವನೆಂದು ಮನ್ನಿಸಿ ಕರೆದನಗೆ ಚೆನ್ನಾಗಿ ಪೇಳಿದಿರಿ ಗುರುಸ್ವಾಮಿಯೇ. ಎತ್ತ ಹೋದರು ಬೆನ್ನು ಹತ್ತಿ ಬರುವೆನು ಗುರುವೇ, ನಿತ್ಯ ನಿತ್ಯ ಶಿಕ್ಷಾ ಮಾಡೋ ಕಂಡ. ಚಿತ್ತವಲ್ಲಭ ಗುರುವೇ ಸತ್ಯ ಶರಣರ ಬಳಿಗೆ ಒತ್ತೊತ್ತಿ ಕರೆದೆನ್ನ ಒಪ್ಪಿಸಯ್ಯ. ಬಸವ ನಿಮ್ಮಯ ಮಹಿಮೆ ಉಸುರಲೆನ್ನಳವಲ್ಲ, ಪಶುಪತಿಯ ಪಾದವನು ಕಂಡೇ ದೇವಾ. ಯಾರು ಎನಗೆಂದು ಕೇಳಿದರೆ ಮಾರಹರ ಶರಣರ ಮಗನಾನೆಂದು, ನಮ್ಮಪ್ಪ ಬಸವಣ್ಣ ನಮ್ಮವ್ವ ನೀಲವ್ವ. ನಮ್ಮಪ್ಪ ಬಸವಣ್ಣ ನಮ್ಮವ್ವ ನೀಲವ್ವ, ನಮ್ಮ ಬಂಧು ಬಳಗ ಶಿವಶರಣರು. ಎನ್ನವನು ಕಳುಹಿದರು ನಾ ಬಂದೆ ಮರ್ತ್ಯಕ್ಕೆ, ಹಿಂದೆ ಮಾಡಿದ ಸಾಲ ತಿದ್ದುವುದಕ್ಕೆ. ಹಿಂದೆ ಮಾಡಿದ ಸಾಲ ತಿದ್ದಿ ಋಣಗಳಳಿದು ನಾ ಬಂದೆ ನೋಡಪ್ಪ ಶರಣರ ಬಳಿಗೆ. ಏಕೆ ಹುಟ್ಟಿಸಿದೆನ್ನ ಬೇರೆ ತರುಮಾರಾದಿಗಳಿದ್ದಿಲ್ಲವೇ. ಸಾಕು ಲೋಕದ ಭೋಗ, ಸಾಕು ದುಷ್ಟರ ಸಂಗ, ಸಾಕಿನ್ನು ಮತ್ತೆ ಹುಟ್ಟುವುದಕ್ಕೆ ಭವ ಉಂಟೆ ದೇವಾ. ಲೋಕ ರಕ್ಷಕ ನಮ್ಮ ಗುರು ಸಿದ್ಧಲಿಂಗನ ದಯವಿರಲು ಯಾಕೆ ಹಲವು ಚಿಂತೆಗಳು ಮನಸ್ಸಿನಲ್ಲಿ. ನೀ ಮಾಡಿದುಪಕಾರವನು ನಾನೆಂತೂ ಪೇಳಲಿ, ತಾನೇ ಬಲ್ಲನು ಗುರುವೇ ಸಿದ್ಧಲಿಂಗ. ಬಸವ ನಿಮ್ಮಯ ಮಹಿಮೆ ಉಸುರಲೆನ್ನಳವಲ್ಲ, ಪಶುಪತಿಯ ಪಾದವನು ಕಂಡೇ ದೇವಾ. ಪಶುಪತಿಯ ಪಾದವನು ಕಂಡೇ ದೇವಾ. ಪಶುಪತಿಯ ಪಾದವನು ಕಂಡೇ ದೇವಾ. ಸರ್ವರಿಗೂ ಶರಣಾರ್ಥಿಗಳು. ಪೂಜ್ಯ ಶ್ರೀ ಗುರು ಬಸವ ಮಹಾಮನೆಯ ಕರ್ತೃಗಳು ಹಾಗೂ ನಿಸರ್ಗ ಚಿಕಿತ್ಸೆಯ ಡಾಕ್ಟರು ಆದಂತಹ ಮತ್ತು ಲಕ್ಷಗಟ್ಟಲೆ ಜನರನ್ನ ತಮ್ಮ ಟಿವಿ ಮುಖಾಂತರ ಮತ್ತು ಕ್ಯಾಸೆಟ್ಗಳ ಮುಖಾಂತರ ಮತ್ತು ವಾಟ್ಸಪ್ದಲ್ಲಿ ಬಂದಂಥ
ಎಲ್ಲ ಒಂದು ಉಪದೇಶ ಹಾಗೂ ಬದುಕುವ ಕಲೆಯನ್ನ ಹೇಳುವಂತ ಪೂಜ್ಯ ಬಸವಾನಂದ ಅಪ್ಪಾಜಿಯವರ ಪಾದಗಳಲ್ಲಿ ಹನಿಮಣಿದು ಇವತ್ತೀಗ ಬಂದಂತ ನಮ್ಮ ದೇವೇಂದ್ರ ಅಪ್ಪಾಜಿ ಅವರು ಬಂದಿದ್ದಾರೆ. ಅವರು ನಿವೃತ್ತ ಜಡ್ಜ್ ಇದ್ದಾರೆ. ಅವರಿಗೂ ಮತ್ತು ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಅರ್ಪಿಸುತ್ತೇನೆ. ಈಗ ಈ ಚಿಂತನದ ಕಾರ್ಯಕ್ರಮ, ಈ ಮನುಷ್ಯ ಜನ್ಮ ಏನಿದೆ ಅಂತಂದ್ರೆ ಕಂಡಾಕ್ಷಣ ರಮಣೀಯವಿದೆಯಲ್ಲ, ಉಂಡಾಕ್ಷಣ ವಿರಸವಿಂತೆಲ್ಲ. ಏನು ನೋಡ್ತೇವೆ ಅದೆಲ್ಲ ನಮಗೆ ಬೇಕು 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 ಅನ್ನುವಂಥ ಒಂದು ಹಂಬಲ, ಬಯಕೆ, ಆ ಕಾಮನೆಗಳು ನಮ್ಮನ್ನ ಅದು ತಗೋಬೇಕು ತಗೋಬೇಕು ತಗೋಬೇಕು. ಅದು ಬಂತು, ಇನ್ನೊಂದಿಷ್ಟು ತಗೋರಪ್ಪ, ಇನ್ನೊಂದಿಷ್ಟು ತಗೋರಪ್ಪ, ಸಾಕು 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 ಮಾರಾಯ ಸಾಕು. ಯಾಕೋ ಇಷ್ಟೋ ತನಕ ಬೇಕು ಬೇಕಂತಿದ್ದಿ, ಮತ್ತೀಕೆ ಯಾಕೆ ಬಿಟ್ಟಿ, ಯಾಕೆ ಒಲ್ಲೆಂತಿ? ಇವತ್ತು ಸಾಯಂಕಾಲ ಏನು ಮಾಡಿದಾರು? ಸೂಪ್ ಮಾಡಿದಾರು. ಸೂಪ್ ಬಂತು ಬಂತು ಬಂತು, ಮನಸ್ಸಿನಲ್ಲಿ ಒಂದೊಂದು ಹಪಾಪಿ. ಅದು ಬಂತು, ಒಂದು 4 ಲೋಟ ಹಾಕು ಮಲ್ಲಿ 5ನೇ ಲೋಟ ಹಾಕಿರು, ಬೇಸರ ಆಗಿ ಹೋಗ್ಬಿಡ್ತು. ಹೇಗೆ ಬೇಸರ ಆಗ್ತದ ಅಂತಂದ್ರ ಆ ಕಡೆ ಹೊಳೆ ನೋಡಕ್ ಬರ್ದಷ್ಟು ಬೇಸರ ಆಗ್ತದೆ. ಹಾಗೆ ಈ ಜಗತ್ತೆಲ್ಲ ಅದೇ ತರ. ಬಾಲ್ಯಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀ ರಕ್ತ, ವೃದ್ಧಸ್ತಾವತ್ ಚಿಂತಾಮಗ್ನ. ಬಾಲ್ಯದೊಳಗಿದ್ದಾಗ ಎಷ್ಟು ಓಡಾಟ, ಎಷ್ಟು ಆಟ ಪಾಠ, ಏನು ಅದು ಸಾಕು ಸಾಕು ಸಾಕು, ಬ್ಯಾಡೋ ಮನ್ಯಾಗ ಕರಿತಿರ್ತಾರ ಅವರು, ಭಾಳ ಓಡಾಡ್ಬೇಡೋ, ಬಿದ್ದಿ ಪೆಟ್ಟು ಹಚ್ಕೊಂಡಿ, ಹಂಗೆ ಕೇಳೋಂಗಿಲ್ಲ. ಓಡಾಟ 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 ಓಡಾಟ. ಆಮೇಲೆ ತರುಣ ಅವಸ್ಥೆಗೆ ಬಂದ, ತರುಣಿ ಅವಸ್ಥೆಗೆ ಬಂದಳು. ತರುಣನ ಕಡೆ ತರುಣಿ, ತರುಣಿನ ಕಡೆ ತರುಣ. ಏನು ಆಕರ್ಷಣೆ, ಎಂಥ ವ್ಯಾಮೋಹ, ಎಂಥ ಒಂದು ಅದು ಸೆಳೆತ. ಅದ ಒಂದು 2-3 ಮಕ್ಕಳು ಅದು, ಅಕ್ಕಿ ಹೊತ್ತ ಇವು ಇತ್ತ. ಆಕಿ ಕಡೆ ನೋಡಾಕನು ಇವನ್ ಮನಸ್ಸಾಗೋದಿಲ್ಲ, ಆಕಿ ಇವನ್ ಕಡೆಸೆ ನೋಡಾಕ ಮನಸ್ಸಾಗೋದಿಲ್ಲ. ಮಕ್ಕಳಾಗಿರ್ತಾವ 1-3-4, ಆ ಮಕ್ಕಳ ವ್ಯವಸ್ಥೆ ಮಾಡಬೇಕು, ಲಾಲನೆ ಪಾಲನೆ ಮಾಡಬೇಕು, ಅವನ್ನೆಲ್ಲ ಸ್ನಾನ ಮಾಡಿಸಿ, ಅದೇನು ಡ್ರೆಸ್ ಹಾಕಿ, ಸ್ಕೂಲ್ ಬಸ್ ಬರೋದ್ರೊಳಗೆ ಕಳಿಸ್ಬಿಟ್ಟು, ಅದು ಡಬ್ಬಿ ಕಟ್ಟಿ, ಏನೇನೋ ಏನೇನೋ ಆ ಹೆಣ್ಮಕ್ಳಿಗೆ ಅದ್ಲಿ ಇರ್ತದ. ಅಂಥದ್ರಲ್ಲಿ ಗಂಡ ತನ್ನ ಕೆಲಸ ತಾನೇ ಮಾಡ್ಕೊಳ್ಳೋ ಸಂಬಂಧ ಅವ್ ಕೇಳಕ್ ಹೋದ್ರ ಆ ಗಂಡನ ಮೇಲೆ ರೇಗೋದು, ಸಿಟ್ಟಿರೋದು. ಗಂಡ ತನ್ನ ಹೊಲ ಮನಿ ನೌಕರಿ ಅಥವಾ ಒಂದು ಫ್ಯಾಕ್ಟ್ರಿ ಹೋಗೋದು ಅಂತನೂ ಗದ್ದಲ್ದಾಗ ಅವ್ ಓಡಾಡ್ತಿರ್ತಾನೋ, ಅವ್ ಹೆಂಡತಿ ಏನಾರು ಹೇಳಕ್ ಹೋಗ್ಕಳು, ಅವಾಗ ಅವಂಗ ಸಿಟ್ಟ. ಮತ್ ಇಷ್ಟೋ ತನಕ ಏನು ಹೆಂಡತಿ ಮೇಲೆ ಪ್ರೀತಿ ಇದ್ದಿಲ್ಲ, ಮತ್ ಈಗ ಯಾಕದು ನ್ಯಾಯ? ಅದು ಕಂಡಾಕ್ಷಣ ರಮಣೀಯವಿದೆಯಲ್ಲ, ಉಂಡಾಕ್ಷಣ ವಿರಸವಿಂತೆಲ್ಲ. ಕಂಡ ತಕ್ಷಣ ಎಲ್ಲ ಬೇಕನ್ನಿಸ್ತದ. ಅದು ಉಂಟ ಮಾಡಿದೀವಿ, ಅದು ಬ್ಯಾಡ್ ಅನಿಸ್ತದ. ಅದನ್ನ ಎಲ್ಲದಕ್ಕೂ ಹಚ್ಕೋಬೇಕು ನಾವು. ಅದಕ್ಕೊಂದಕ್ಕಲ್ಲ, ಊಟ ಮಾಡೋದಕ್ಕೊಂದಕ್ಕಲ್ಲ, ಗಂಡ ಹೆಂಡತಿ ವ್ಯವಹರಿಸೋದಕ್ಕೊಂದಕ್ಕ ಅಲ್ಲ, ಪ್ರತಿಯೊಂದಕ್ಕೂ ಅದನ್ನ ಹಚ್ಕೋಬೇಕು ಜೀವನದಲ್ಲಿ. ಇದು ನಮಗ ಬಾಧನ ಮಾಡೋದನ. ಇವತ್ತು ನನಗೆ ಬೇಕು ಅನ್ಸಾಕತ್ತೈತಿ, ನಾಳೆ ಬ್ಯಾಡಪ್ಪ. ಇನ್ನೊಂದ್ ಚಮಚ ತಗೋರು, ಸದ್ಯಕ್ಕೆ ಭಾಳ ಚಲೋ ಆಗೈತಿ, ಇನ್ನೊಂದ್ ಚಮಚ ತಗೋರು. 1 ಚಮಚದಾಗ ತೃಪ್ತಿ ಆಗ್ತದ. ಮತ್ 2ನೇ ಚಮಚ ಹಾಕಿರಿ, ಅವಾಗ ಸ್ವಲ್ಪ ಬೇಸರ. 3ನೇ ಚಮಚ ಕನ್ಕು ಯಪ್ಪ ಬ್ಯಾಡೋ, ಹಾಕಕ್ ಹೋಗ್ಬೇಡಿ, ಸಾಕು, ನನಗೆ ಸಾಕಾಗೈತಿ ಅನ್ನುವಂತ ಒಂದು ಈ ಜೀವನ. ಆದ್ರೂ ನಮಗ ಅದು ಬೇಕು ಅದು ಬೇಕು ಅನ್ನಿಸ್ತದ. ಬೇಕಾದವರು ರಾಜ ಮಹಾರಾಜರುಗಳಾಗಲಿ, ಒಳ್ಳೊಳ್ಳೆಯ ಕಾರ್ಖಾನೆಯ ಒಡೆಯರುಗಳಾಗಲಿ, ಒಳ್ಳೊಳ್ಳೆಯ ಪದವಿಯನ್ನ ಪಡೆಯಲಿ, ರಾಷ್ಟ್ರಪತಿಯಾಗಲಿ, ಪ್ರಧಾನಮಂತ್ರಿ ಆಗಲಿ, ಯಾವುದು ಬೇಕಾದ್ದಾಗಲಿ, ಆದ್ರ ನಿನ್ನೊಳಗಿರ್ತಕ್ಕಂಥ ನಿನ್ನ ಆತ್ಮಜ್ಞಾನವನ್ನ ನೀನು ಮರಿಬೇಡ.
ಅದು ಬೇಕಾದಾಗಲಿ ಬಂದದ್ದು ಬಯಸಿ ಬಂದ, ಅದನ್ನ ಬಯಸದಿಲ್ಲದೆ ತಾನ ಬಂದೈತೆ ಅಂದ್ರ ಅದನ್ನ ಉಪಯೋಗ ಮಾಡ್ಕೊಳ್ಳೋಣ, ತಾನ ಬಂದದ್ದನ್ನು ಉಪಯೋಗ ಮಾಡ್ಕೊಳ್ಳೋಣ. ಅದೇ ಇದು ಒಂದು ಬಸವ ತತ್ವ. ಇವತ್ತು ಲಿಂಗಾಯತರಲ್ಲಿ ಲಿಂಗದೇವ ಇಷ್ಟದೇವ ಲಿಂಗಾಯತರನ್ನೆಲ್ಲ ಹುಟ್ಟಿಸೋದಾಗಿದ್ರೆ ಇಡೀ ಜಗತ್ತಿನಲ್ಲಿ ಎಲ್ಲ ಲಿಂಗಾಯತರನ್ನ ಹುಟ್ಟಿಸ್ಬಿಡ್ತಿದ್ದ. ಹೌದಿಲ್ರಿ? ಯೇಸು ಕ್ರಿಸ್ತ ಕ್ರಿಶ್ಚಿಯನ್ರನ್ನ ಹುಟ್ಸಾವ ಆಗಿದ್ರ ಜಗತ್ತಿನ ತುಂಬಾ ಅವರೇ ಇರ್ತಿದ್ರು. ಅಲ್ಲಾಹು ಮುಸಲ್ಮಾನರನ್ನ ಹುಟ್ಟಿಸ್ತಿದ್ದ. ಮತ್ತೆ ಯಾಕೆ ತೊಡೆ ತೊಡೆ ಮಧ್ಯದಾರ ಅವರು? ನಾವೊಂದಷ್ಟು ಜನ, ಅವರೊಂದಷ್ಟು ಜನ, ಅವರೊಂದಷ್ಟು ಜನ. ಅದೆಲ್ಲ ಆ ಪರಮಾತ್ಮ ನಡೆಸೋದಿಲ್ಲ, ಪರಮಾತ್ಮನಿಂದ ಆಗೋದಲ್ಲ ಅದು. ಪರಮಾತ್ಮ ನಮಗ ದಾರಿ ತೋರುವ ಒಂದು ದಾರಿ ದೀಪ ಇದ್ದ ಹಾಗೆ, ಅವು ದಾರಿ ದೀಪ. ಅದೇ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ, ಕಾರ್ತಿಕದ ಕಗ್ಗತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೆ ಒಂದೊಂದೇ ದ್ವಂದ್ವಿ ದಿಕ್ಕಾದೆ 8 ಶತಮಾನಗಳ ಹಿಂದೆ. ಅಗ್ನಿ ಖಡ್ಗವನ ಅಂತ ಓ ಅಧ್ಯಾತ್ಮ ಕ್ರಾಂತಿ ವೀರ, ದೇವದಯಂಗುಹೆ ಧೀರ ಅವತಾರ ಶ್ರೀ ಗುರು ಬಸವೇಶ್ವರ ಅಂತೇಳಿ ವಚನವನ್ನು ಬರೀತಾರೆ. ಅಂದ್ರೆ ದಾರಿಯಲ್ಲಿ ಹೋಗುವಂತ, ನಮಗ ದಾರಿ ತೆಪ್ಪಿದಾಗ ಕಾರ್ತಿಕದ ಒಂದು ತಿಂಗಳು ಏನೈತಲ್ಲ, ಕರಿಗತ್ತಲ ತಿಂಗಳು ಅಂತ. ಮತ್ತು ಅದರಂತ ದೊಡ್ಡ ರಾತ್ರಿಗಳು ಕಾರ್ತಿಕ ತಿಂಗಳದೊಳಗಿದ್ದಂತ ರಾತ್ರಿಗಳು ಯಾವೂ ಇಲ್ಲ. ಹಗಲು ಬಹಳ ಸಣ್ಣ ಅಂತ, ರಾತ್ರಿ ಮಾತ್ರ ದೊಡ್ಡ. ಅವಾಗ ಕಾಡಿನಲ್ಲಿ ಅಥವಾ ಎಲ್ಲೋ ಒಂದು ಸಮುದ್ರದೊಳಗ ನಾವು ಹೋದಾಗ ಹೊಂಟಾಗ, ನಾವು ಏನೋ ಹಾದಿ ತಪ್ಪಿ ಹೊಂಟೈತಿ, ಹಡಗು ಏನೋ ಹಾದಿ ತಪ್ಪಿ ಹೊಂಟಾಗ ಇನ್ನೇನು ನಾವು ಸಾಯುವಂತ ಪರಿಸ್ಥಿತಿಗೆ ಬರ್ತಿದ್ದೇವಲ್ಲ ಅನ್ನುವಂತ ಒಂದು ಭಾವನೆ ಇಟ್ಕೊಂಡಾಗ, ಆ ಜ್ಯೋತಿ ಅನ್ನೋದು ಅಂತ ಏನಿದೆ ಅಲ್ಲ, ಆ ಜ್ಯೋತಿ ಅಂದ್ರೆ ಸೂರ್ಯ ಹುಟ್ಟಿದ್ರೆ ಯಾವ ತರ ನಮಗೆ ಸಂತೋಷ ಆಗ್ತದ, ಅದಕ್ಕ ಈ ಬಸವಣ್ಣವರು ಹುಟ್ಟಿ ಬಂದದ್ದಕ್ಕ ಎಲ್ಲರಿಗೂ ಒಂಥರ ತಳಸ್ಥಳದವರಿಗೆ, ತಳ ಸಮುದಾಯ ಅಂತ ಏನಿತ್ತಲ್ಲ, ಊರಿನಿಂದ ಹೊರಗಿಟ್ಟಿದ್ರು ಎಷ್ಟೋ ಜನರನ್ನ. ಊರಾಗ ಕರ್ಕೋತಿರ್ಲಿಲ್ಲ. ಊರಾಗ ಬರ್ಬೇಕಾದ್ರ ಮಠ ಮಧ್ಯಾಹ್ನ ಬಿಸಿಲಾಗ ಬರ್ಬೇಕು. ಅವರು ಕೊರಳಾಗ ಬರುವಾಗ ಒಂದು ಗಡಿಗೆ ಕಟ್ಕೊಂಡ್ ಬರ್ಬೇಕು, ಹಿಂದೊಂದು ದುಬ್ಬಕ್ಕೊಂದು ಕಸಬರಿ ಕಟ್ಕೊಂಡ್ ಬರ್ಬೇಕು. ಇಷ್ಟೆಲ್ಲ ಕಟ್ಟಳೆಗಳಿದ್ದು ಅಂತಾದ್ರಾಗ ಬಸವಣ್ಣ ಉದಯಿಸಿದ, ಅವರಿಗೆ ಒಂದು ಸೂರ್ಯ ಆಗಿ ಹುಟ್ಟಿದ ಅಂತ ಹೇಳ್ತಾರೆ ಕುವೆಂಪು ಅವರು, ರಾಷ್ಟ್ರಕವಿ ಕುವೆಂಪು ಅವರು. ಅಂತ ವಚನಗಳಲ್ಲಿ ಏನಿದೆ ಅಂತಂದ್ರೆ, ಅದರಲ್ಲಿ ಹಾದಿ ತಪ್ಪಿದವರಿಗೆ ಹಾದಿ ಇದೆ, ಕತ್ತಲಲ್ಲಿ ಅಲಿಯುತ್ತಿರುವವರಿಗೆ ಬೆಳಕಿದೆ. ಈ ಒಂದು ಸುಳಿಯಲ್ಲಿ, ಪ್ರಶ್ನೆಗಳ ಸುಳಿಯಲ್ಲಿ ಸಿಕ್ಕವರಿಗೆ ಅದರಲ್ಲಿ ಉತ್ತರ ಇದೆ ಅನ್ನೋದಕ್ಕೆ ಒಂದು ಸಣ್ಣ ದೃಷ್ಟಾಂತವನ್ನ ಕೊಡಬೇಕು ಅಂತಂದ್ರೆ, ಒಂದು ಮಠ ಮಧ್ಯಾಹ್ನ ಬಿಸಿಲು, ಆ ರೋಡ್ ಮೇಲೆ ರೊಟ್ಟಿ ಹಾಕಿದ್ರೆ, ರೊಟ್ಟಿ ಬಡ್ದು ಹಾಕಿದ್ರೆ ಅದು ರೊಟ್ಟಿ ಉಬ್ಬುತ್ತಿತ್ತು ಅಂತ ಸುಡುವಂತ ಟಾರ್ ರೋಡು ಎಲ್ಲ ಸ್ತಬ್ಧಿದೆ. ಏನು ಒಂದು ಪಿಳ್ಳೆ ಕೂಡ ಅಡ್ಡಾಡ್ತಾ ಇಲ್ಲ ರೋಡ್ನಲ್ಲಿ, ಅಷ್ಟು ಬಿಸಿಲು. ಅಂತ ಬಿಸಿಲಿನಲ್ಲಿ ಒಂದು ಹುಡುಗ ಒಂದಷ್ಟು ಫಲಕಗಳನ್ನ ಕೈಯಾಗ ಹಿಡ್ಕೊಂಡು ಬರ್ತಾ ಇದ್ದ, ಸಣ್ಣ ವಯಸ್ಸಿದ ಹುಡುಗ. ನಿಮ್ಮ ಜೀವನದಲ್ಲಿ ಈ ಫಲಕಗಳನ್ನ ನೀವು ಓದು ಮನೆಯೊಳಗೆ ಹಾಕಿದ್ರಿ ಅಂದ್ರ ನಿಮ್ಮ ಸಮಸ್ಯೆಗಳು ಬಗೆಹರಿತಾವೆ. ನೀವು ಇವನು ತಗೊಂಡು ಹೋಗ್ರಿ ಅಂತ ಒದರ್ಕೊಂತ ಬರ್ತಿತ್ತು ಆ ಹುಡುಗ. ಅವಾಗ ಒಬ್ಬ ಬಟ್ಟೆ ಅಂಗಡಿ ಒಳಗೆ ಒಬ್ಬ ಸೇಡ್ಜಿ ಕುಂತಿದ್ದ. ಅವ ಊಟ ಮಾಡಿ ಬಂದು ತೇಲ್ಗನ್ನು ಹಾಕ್ತಿದ್ದ, ಕುಂತ್ಕೊಂಡು ಆ ಬಿಸಿಲಿಗೆ, ಫ್ಯಾನಿನ ಗಾಳಿಗೆ ಏನೋ ಒಂಥರ ಆರಾಮ್ ಅನಿಸ್ತಾ ಇತ್ತು. ಅವಾಗ ಆ ಹುಡುಗನ ಶಬ್ದ ಕಿವಿಗೆ ಬಿದ್ದು ಅವನು ಕರೆದ. ಹುಡುಗ ಬಂತು, ಒಂದಷ್ಟು ಫಲಕಗಳು ಅವನ ಕೈಯೊಳಗಿದ್ದು. ಎಷ್ಟೋ ಫಲಕಗಳಿಗೆ ಒಂದಕ್ಕ ಅಂತಂದ. 20 ರೂಪಾಯಿ ಸಾವುಕಾರ ಅಂದ ಹುಡುಗ. 20 ರೂಪಾಯಿಗೆ ಒಂದು ಅಂತಂದ. ಅದರ ಅಂದೊಂದು ತನಗೆ ಯಾವ್ದು ಬೇಕಾಗಿತ್ತೋ ಅದೊಂದು ಫಲಕವನ್ನು ತಗೊಂಡು ಹೋಗಿ ಸಾಯಂಕಾಲ ಮನೆಗೆ ಹೋದಾಗ
ತಾನು ಮಲ್ಕೊಳ್ಳೋ ರೂಮಿನಲ್ಲಿ, ತನ್ನ ಬೆಡ್ರೂಮ್ನಲ್ಲಿ ಅದನ್ನ ಹಾಕಿದ. ಅದನ್ನ ಹಾಕಿ ಮರನೇ ದಿನ ಅವ ವ್ಯಾಪಾರ ಮಾಡ್ಲಿಕ್ಕೆ, ಅವಾಗ ಯಾವುದೇ ಟ್ರೈನು ಬಸ್ಸು ಯಾವುದೇ ವೆಹಿಕಲ್ ಯಾವೂ ಇದ್ದಿರಲಿಲ್ಲ. ಕುದುರೆ ಮೇಲೆ ಹೋಗ್ಬೇಕು ಅಥವಾ ಚಕ್ಕಡಿ ಒಳಗೆ ಹೋಗ್ಬೇಕು ಇನ್ನು ಅನ್ನುವಂತ ಒಂದು ಹಾದಿನೂ ನೆಟ್ಟಗೆ ಇಲ್ಲ. ಅಂತದ್ರಲ್ಲಿ 2-3 ತಿಂಗಳು ಇದಕ್ಕೆ ಹೋಗ್ಬಿಟ್ಟ, ಅರ್ವಿ ವ್ಯಾಪಾರಕ್ಕೆ ಹೋಗ್ಬಿಟ್ಟ. ಆಮೇಲೆ ಅರ್ವಿ ವ್ಯಾಪಾರವನ್ನು ಮಾಡ್ಕೊಂಡು ಮುಗಿಸ್ಕೊಂಡು ಒಂದು 2-3 ತಿಂಗಳಾದ್ಮೇಲೆ ಬಂದು ಇನ್ನೇನು ಬಿಸಿಲೊಳಗೆ ಬಂದಿದ್ದೇನೆ, ಕೈಕಾಲು ತಕ್ಕೊಳ್ಳೋದು ಬೇಡ ಅಂತೇಳಿ, ಕೈಕಾಲು ತಕ್ಕೊಳಕ್ ಹೋಗೋಣ ಅಂತೇಳಿ ಅನ್ನೋದ್ರೊಳಗಾಗಿ ಅವನು ಬೆಡ್ರೂಮಿಗೆ ಹೋದ. ಅವನ ಮನಸ್ಸು ಅಲ್ಲಿ ಆ ದೃಶ್ಯವನ್ನು ನೋಡಿದ. ಅವನ ಪ್ರೀತಿ ಹೆಂಡತಿ ಒಬ್ಬ ನವ ಯುವಕ ನವ ತರುಣ ಆ ಹೆಣ್ಮಗಳನ್ನ ಕುತ್ತಿಗೆಯಲ್ಲಿ ಬರಸೆಳೆದು ಆಕೆ ಮೇಲೆ ಮಲ್ಕೊಂಡಿದ್ದ. ಅವಾಗ ಇವನ ಮನಸ್ಸು, ಇವನದು ಬ್ರೇನ್ ಇದೇನಿದೆಲ್ಲ ವಿಕಾರ ಆಗಿ ಹೋಗ್ಬಿಡ್ತು. ವಿಕಾರ ಆದಾಗ ಅವ್ರಿಬ್ಬರನ್ನು ಸುಟ್ಟು ಬಿಡಬೇಕು ಅಂತೇಳಿ ಅಲ್ಲೇನು ಗನ್ ಹಾಕಿದ್ದಲ್ಲ, ಬಂದೂಕ್ ಹಾಕಿದ್ದಲ್ಲ, ಆ ಬಂದೂಕ್ ತಗೊಂಡು ಇನ್ನೇನು ಹೊಡಿಬೇಕು ಅನ್ನೋದ್ರೊಳಗ ಆ ಒಂದು ಫಲಕ ಸಿಗುತ್ತಲ್ಲ, ಆ ಫಲಕ ಆ ಬಂದೂಕ್ ತಗೊಳೋ ಗದ್ದಲ ತೆಳಗ್ ಬೆತ್ತು ಸಪ್ಳಾತು. ಸಪ್ಳಾದ ಕೂಡ ಆ ಹೆಣ್ಮಗಳು ಯಾವ್ದು ಕೂಡ ಯಾವಾಗ ಬಂದ್ರಿ, ಏನು ಸಪ್ಲಿಂದ ಬಂದಿರಲ್ರಿ ಅಂತ ಕೇಳಕತ್ತು. ಸಪ್ಳ ಮಾಡ್ತಂತ ತಡಿ ನಿನ್ನಂದ. ಏನ್ ಮಾಡಕತ್ತೀರಿ ನೀವು ಇದೆಲ್ಲ ಅಂತೇಳಿ ಬಂದೂಕ್ ಹಿಂಗ್ ಹಿಡಿಗೊಡ್ದ. ಅವಾಗ ಹೆಣ್ಮಗಳು ಹೇಳ್ತಾಳೆ, ಅವ ಯಾರಂತ ತಿಳ್ಕೊಂಡ್ರಿ, ಅವ ಗುರುಕುಲದಲ್ಲಿ ನಿಮ್ಮ ಮಗ, ಅವ ಗುರುಕುಲದೊಳಗಿದ್ದ ಇಷ್ಟು ವರ್ಷ, ಈಗೇನೋ ಒಂದ್ ಸ್ವಲ್ಪ ಸೂಟಿ ಕೊಟ್ಟಿದೆ ಬಂದಿದೆ ಅಂತೇಳಿ ನನ್ನ ಮಕ್ಕಳದಾಗ ಮಲ್ಕೊಂಡೈತ್ ಪಾಪ ಮಗ. ಅದನ್ನ ಸುಡುವಂತ ನೀಚ ಬುದ್ಧಿ ನಿಮ್ಮ ಹತ್ತಲೇ ಇದೆ ಅಲ್ಲ, ಇದು ದೇವ್ರೆ ಏನು ಗತಿ ಬಂತಿದು ಅಂತ ಹೇಳಿ ಹಳ್ಳಿಕ್ ಹತ್ತಿಳಾಕೆ. ಹಳ್ಳಿಕ್ ಹತ್ತಿದಾಗ ಅವಾಗ ಹೋಗಿ ಆ ಸೇಡ್ಜಿ ಆ ಫಲಕವನ್ನು ಎತ್ಕೊಂಡು ನೋಡಿದ. ಅದರಲ್ಲಿ ಬರೆದಿತ್ತು, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು. ಇಷ್ಟೇ, ಬೇರೆ ಏನು ಇದ್ದಿರ್ಲಿಲ್ಲ ಅದರಲ್ಲಿ. ಅದೇ ದಾರಿದೀಪ. ಅವು ವಚನಗಳು ಅಂತಂದ್ರೆ ಅದ್ರಾಗ ಏನೋ ದೇವ್ರನ್ನ ಅಲಿಸ್ಕೊಂಡು ಬಂದು ನಾವು ಇಲ್ಲಿ ಸಾಕ್ಷಾತ್ಕಾರ ಮಾಡ್ಕೋತೇವಿ. ದೇವ್ರ ಕಡೆಯಿಂದ ಸಾಕಷ್ಟು ನಾವು ಸಂಪತ್ತುಗಳನ್ನ ತಗೋಬೇಕು, ಸಂಪತ್ತುಗಳನ್ನ ಇಸ್ಕೋತೇವೆ ಅನ್ನುವಂಥದ್ದಲ್ಲ. ನಮ್ಮ ಜೀವನಕ್ಕೆ ಬೇಕಾದಂತ ದಾರಿಯನ್ನ ತೋರಿಸುವಂತ ಇವೇನದಾವಲ್ಲ, ಶಬ್ದಗಳೇನದಾವಲ್ಲ, ಅವು ವಚನಗಳಲ್ಲಿದ್ದಾವೆ ಅಂತ ಹೇಳಿ ಆ ಸೇಡ್ಜಿಗೆ ಗೊತ್ತಾಯ್ತು. ಅದೆಲ್ಲ ನಮಗ್ ಗೊತ್ತಾಗ್ಬೇಕು, ನಮ್ಮೆಲ್ಲರಿಗೂ ಅದು ಗೊತ್ತಾಗ್ಬೇಕು. ನಮ್ಮ ಜೀವನ ಯಾವ ತರ ಹೋಗ್ಬೇಕು ಅಂತಂದ್ರೆ ಸರಳವಾಗಿ ಸುಸೂತ್ರವಾಗಿ ಹೋಗ್ಬೇಕು ಅನ್ನುವಂತ ಒಂದು ಈ ಸಂದೇಶವನ್ನ ಪೂಜ್ಯರು ಪ್ರತಿದಿನ ನಿಮಗೆ ಚಿಂತನೆಯ ಮೂಲಕ ತಿಳಿಸ್ತಾ ಇದ್ದಾರೆ. ನಾನು ಅದರಲ್ಲಿ ಅವರ ಒಂದು ಬಾಯಿಯಿಂದ ಉದುರಿದಂತ ಒಂದೆರಡು ಹೆಂಜಲು ನುಡಿಗಳನ್ನ, ಅವ್ರ ಬಾಯಿಂದ ಬಿದ್ದಂತ ಉಗುಳು ನುಡಿಗಳನ್ನ ನಾನು ನಿಮ್ಮ ಮುಂದೆ ಹೇಳಿದ್ದೀನಿ. ಬಿಜಾಪುರ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರಪ್ಪಗಳಿರ್ಬೋದು, ಬಸವಾನಂದ ಅಪ್ಪಾಜಿ ಇರ್ಬೋದು, ಇವರೆಲ್ಲರೂ ಆ ವಚನಗಳನ್ನ, ಆ ಶರಣ ಈಸ್ ಈಕ್ವಲ್ ಟು ಗಾಡ್, ಅವ್ರು ಬೇರೆ ಏನಲ್ಲ. ಶರಣ ಈಸ್ ಈಕ್ವಲ್ ಟು ಗಾಡ್, ದೇವರೇ ಆಗುವಂತ ಒಂದು ಸ್ಥಿತಿಗೆ ಬಂದಂತವ್ರು ಅವರು. ಅವರ ನುಡಿಗಳನ್ನ ಇವರು ಕೇಳ್ಕೊಂಡು, ಅವರ ವಚನಗಳನ್ನ ಇವರು ಕೇಳ್ಕೊಂಡು, ಅವನ್ನ ನಿಮ್ಮೆಲ್ಲರಿಗೂ ಅದನ್ನ ಬಿತ್ತರಿಸುತ್ತಾ, ಮತ್ತೆ ಈ ಉಪವಾಸದ ವ್ಯವಸ್ಥೆಯನ್ನ ನೋಡ್ರಿ. ನಮ್ಮ ಉಣ್ಕಲ್ ಸರ್ ಹೇಳಿದ್ರು 15 ಲಕ್ಷ ರೂಪಾಯಿ ಖರ್ಚು ಬಂದಿತ್ತಂತ ಅವ್ರಿಗೆ ಆಪರೇಷನ್ ಮಾಡಿಸ್ಲಿಕ್ಕೆ. 15 ಲಕ್ಷ ರೂಪಾಯಿ ಎಲ್ಲಿಂದ ಕೊಡ್ಬೇಕು? ಅಕಸ್ಮಾತ್ 15 ಲಕ್ಷ ರೂಪಾಯಿ ಏಕದಮ್ ಅವ್ರು ಕೇಳ್ಕೊಡೋದು ಸಿಕ್ಕಿದ್ರ ಅವ್ರದ್ದು ಆಪರೇಷನ್ ಆಗಿ ಹೋಗ್ತಿತ್ತು. ಏನಾಕಿತ್ತೋ ಅವು ಸಿಗ್ಲಿಲ್ಲ. ಪುಣ್ಯಕ್ಕ ಹೊಲ ಮಾರ್ತೇವ ಅಂತಂದ್ರು, ಯಾರು ಹೊಲ ತಗೋಲಿಲ್ಲ. ಇನ್ನ ಸವ್ಯಾಗ ಕೊಡ್ಲಿಕ್ಕಪ್ಪಿರ ಅವ ಅಡಚಣೆ ಭಾಳ ಐತಿ, ಅವಾಗ ಆಪರೇಷನ್ ಅದು ಐತಿ.
ಅದಕ್ಕೆ ಒಂದು ಸ್ವಲ್ಪ ಕೈ ಹಿಡ್ರಿ ನೀವು ಅಂತೆಲ್ಲ ಊರಾಗ ಮಾತಾಡ್ತಾರ ಅವರೆಲ್ಲ, ಒಂದಷ್ಟು ಮಂದಿ ಕುಂತ್ಕೊಂಡು ಕಟ್ಟಿಗೆ ಕುಂತ್ಕೊಂಡ ಅವರೆಲ್ಲ ಮಾತಾಡ್ತಾರ್ರಿ. ಅಡ್ತೀನಿ ಭಾಳ ಐತೆ ಅವ್ ಕೈಗೆ ಬಂದಂಗೆ ಕೊಡ್ತಾನೆ ಗಪ್ಪಿರಿ ಅವ ಅಂತೇಳಿ. ಮನಿ ಮಾರಕ ಅವನ ಅಡ್ತೀನಿ ಅವ್ ಹಿಂಗೆ ಮನಿಗೆ ಹಚ್ಚಿದು ಅಂತಂದ್ರ ಏಕದಮ್ ಅದನ್ನ ರೊಕ್ಕ ಕೊಟ್ಟು ತೊಗೊಳೋದಿಲ್ಲ ಅವರು. ನಾವು ತಗೊಳ್ಳೋದಿಲ್ಲ. ಹಾಗಾಗದಕ್ಕ ಅವರು ಹೊಲನೂ ಉಳಿತು, ಅವ್ರ ಆರೋಗ್ಯನೂ ಉಳಿತು, ಅವ್ರ ಜೀವನ ಉಳಿತು. ಇಲ್ಲಿ ಬಂದ್ರು, ಇಲ್ಲಿ ಬಂದ ಪೂಜ್ಯ ನ್ಯಾಚುರೋಪತಿ ಡಾಕ್ಟರ್ ಆದಂತ ಬಸವಾನಂದಪ್ಪ ಅವರ ಮಾತುಗಳನ್ನ ಕೇಳಿ ಅವ್ರು ಹೇಳಿದಂತೆ ನಡೆದು ಉಪವಾಸವನ್ನ ಮಾಡಿ ನೋಡ್ರಿ, ಅವ್ರದ್ದು ಏನು 35,000 ರೂಪಾಯಿ ಏನೋ ಖರ್ಚು ಬಂತಂತ ಮೊನ್ನೆ ಹೇಳಾಕ್ತಿದ್ರು. ಅವರು 35,000 ರೂಪಾಯಿದೊಳಗ ಅವರು ಆರಾಮಾಗಿಬಿಟ್ಟಿದ್ದಾರೆ. ತಾವೆಲ್ಲರೂ ಇಲ್ಲಿ ನಿಮ್ಮದೊಂದು ಪುಣ್ಯ ಇದು ಇಲ್ಲಿ ಬಂದದ್ದು. ನೀವು ಈ ಇಂಥ ಸ್ಥಳಕ್ಕೆ ಬಂದ್ರೆ ಅದು ಪುಣ್ಯದ ಒಂದು ಬಲದಿಂದ ಬಂದಿರ್ತೀರೇ ವಿನಃ ಅದೇನು ನಿಮ್ಮದ ಇದಲ್ಲ. ಹಾಗೆ ಬಂದು ಇಲ್ಲಿ ಎಲ್ಲ ಚಿಕಿತ್ಸೆಯನ್ನು ಪಡ್ಕೊಂಡು ಮುಂದೆ ಏನು ಹೇಳ್ತಾರಲ್ಲ ಅಪ್ಪಾಜಿ, 21 ದಿವಸ 3 ತಿಂಗಳು ನಿಮ್ಮ ಮನೆಗೆ ಹೋದಿಂದ ಮಾಡ್ಬೇಕು. ಅದನ್ನೆಲ್ಲ ಮಾಡ್ಕೊಂತ ಇದ್ದು ನೀವು ನಿಮ್ಮ ಜೀವನವನ್ನ ಸುಂದರಗೊಳಿಸ್ಕೋಬೇಕು. ಅದನ್ನ ಸುಂದರವಾಗಿ ಬದುಕಬೇಕು. ಸಾವು ಯಾರಿಗೇನು ಬಿಟ್ಟದ್ದಲ್ಲ. ಅದೊಂದು ಇಂಗ್ಲಿಷ್ದೊಳಗೆ ಒಂದು ಮಾತೈತ್ರಿ, ಅವರ್ ಹಾರ್ಟ್ ಈಸ್ ಲೈಕ್ ಮಫ್ಲ್ ಡ್ರಮ್ಸ್ ಆರ್ ಬೀಟಿಂಗ್ ಫ್ಯೂನರಲ್ ಮಾರ್ಚಸ್ ಟು ದ ಗ್ರೇವ್. ಇಲ್ಲಿ ನಮ್ಮ ಹೃದಯದಲ್ಲಿ ಸದಾ ನಗಾರಿಯ ಶಬ್ದ ಲಫ್ ಡಫ್ ಲಫ್ ಡಫ್ ಲಫ್ ಡಫ್ ಲಫ್ ಡಫ್ ಬಡಿತಾ ಇರ್ತೈತ್ರಿ. ಅದು ಹಂಗ ಸತತ್. ಎಲ್ಲಿ ತಾಯಿ ಹೊಟ್ಟೆಯೊಳಗೆ ನಾವು 3 ತಿಂಗಳು ಆಯಿತು ಅವಾಗಿಂತ ಚಲೋ ಆದದ್ದು, ಸ್ಮಶಾನ ಬರುವವರಿಗೂ ಅದು ಬಡಿಯೋದನ್ನ ಅದು ಬಡತ ನಿಂತು ಅಲ್ಲಿ ಸ್ಮಶಾನ ಬಂತು ಅಂತ ಒಂದು ಈ ಜೀವನದೊಳಗ ಅದು ಯಾವಾಗ ಬಡತ ನಿಂದಿರ್ತೈತೋ ಹೇಳಕ್ ಬರೋದಿಲ್ಲ. ಅದು ನಮ್ಮ ಕೈಯಾಗಿಲ್ಲ, ಯಾರ ಕೈಯಾಗನೂ ಇಲ್ಲ. ಅದು ಎಂತೆಂಥ ಡಾಕ್ಟರ್ ಕೈಯಾಗನೂ ಇಲ್ಲ. ಮೀರಾಜ್ದೊಳಗ ಕುಲಕರ್ಣಿ ಅಂತ ಹೇಳಿ ಒಬ್ರು ಇವ್ರು ಅದಾರ, ಅರ್ಥೋ ಡಾಕ್ಟರ್ ಕುಲಕರ್ಣಿ ಅಂತ. ಅವನ ಮಕ್ಕಳು 3 ಮಂದಿ ಡಾಕ್ಟರ್ಗಳು, ಅವನು ಸ್ವಸ್ಥಾರ 3 ಮಂದಿ ಡಾಕ್ಟರ್ಗಳು. ಆದ್ರೆ ಅವನ ಹೆಂಡತಿ ಅವ್ರೆಲ್ಲರೂ ಊಟಕ್ಕೆ ಕುಂತಾಗ ಅವ್ರ ಮುಂದೆ ಸತ್ ಬಿಟ್ರು. ಏನ್ ಮಾಡುದು ಡಾಕ್ಟರ್ನ ತಗೊಂಡ, ಏನ್ MBBS ತಗೊಂಡ್ ಮಾಡುದು, ಏನ್ ಮಾಡುದು? ಯಾವುದು ಇದಲ್ಲ. ಸಾವು ಬಂದಾಗ ಯಾರಿಗೂ ಏನು ಹಚ್ಕೊಳ್ಳೋದಿಲ್ಲ, ಯಾರನ್ನು ಹೇಳೋದಿಲ್ಲ, ಕೇಳೋದಿಲ್ಲ. ನೀ ಮಾಡಿದ ಪಾಪ ನಿನ್ನ ಬೆನ್ನು ಹತ್ತುವುದಲ್ಲದೆ ನೀ ಮಾಡಿದ ಅಡಿಗೆಯನ್ನು ನೀನೇ ಉಣ್ಬೇಕು. ಅದನ್ನು ನಿಮ್ಮಪ್ಪ ಉಣ್ಣುವನೇನು ಕೇಳ್ತಾರೆ ಗರಗದ ಮಡವಾಳಪ್ಪ ಅವರು. ನೀ ಮಾಡಿದ ಪಾಪ ನೀನೇ ಉಣ್ಬೇಕು, ನೀ ಮಾಡಿದ ಅಡಿಗೆ ನೀನೇ ಉಣ್ಬೇಕಪ್ಪ, ಬೇರೆ ಯಾರು ಉಣ್ಣಾಕ್ ಬರೋಲ್ಲ. ನಿಮ್ಮ ಅಪ್ಪ ಸತ್ತು ನಿಮ್ಮ ಅವು ಗುಟ್ಟು ಕುಂತ್ರು ನೀನೇ ಉಣ್ಬೇಕ, ಬೇರೆಯವರು ಉಣ್ಣುವಂಗಿಲ್ಲ. ಅದಕ್ಕ ಪಾಪ ಮಾಡ್ಬೇಡ್ತಮ್ಮ ಲತ್ತಿ ತಿಂದಿ. ಎಲ್ಲಿ ಯಮನವರಲ್ಲಿ ಯಮನ ಭಟರು ಕರುಣರ ಸಮಯರೇ. ಅವನು ಯಮ ಅದಾನೋ ಇಲ್ಲೋ ಅದು ಬೇಡ, ಅದನ್ನೇ ಇದನ್ ಮಾಡೋದು ಬೇಡ, ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಆದ್ರೆ ಆ ಪನಿಷ್ಮೆಂಟ್ ಅನ್ನೋದು ಒಂದು ಇರ್ತದ. ಅದಕ್ಕೆ ಅದು ಹ್ಯಾಕ್ ಕೊಡ್ತಾನೋ ಪನಿಷ್ಮೆಂಟ್, ದೇವ್ರು ಕೊಡ್ತಾನೋ ಅಂತ ಪನಿಷ್ಮೆಂಟ್ ತಪ್ಪಿಸ್ಕೋಬೇಕಂತಂದ್ರ ಇಂಥ ಸತ್ಸಂಗದಲ್ಲಿ ಪಾಲ್ಗೊಳ್ಬೇಕು. ಇಂಥ ಪೂಜ್ಯರ ಒಂದು ನೆರಳೊಳಗ, ಅವರ ಒಂದು ಉಸಿರಾಟದೊಳಗ. ಈಗ ನೋಡ್ರಿ, ಇಷ್ಟೆಲ್ಲ ಕುಂತಿದ್ದೇವೆ, ಇದ್ರಾಗ ಯಾವ ಜಾತಿ ಮಂದಿ ಐತೇವೆ ಏನು ಗೊತ್ತಾಗೋದಿಲ್ಲ. ಒಬ್ರು ನೀವು ಬಿಟ್ಟು ಉಸಿರು ನಾವು ತಗೊಳಕತ್ತೇವಿ, ನಾವು ಬಿಟ್ಟು ಉಸಿರು ನೀವು ತಗೊಳಕತ್ತೀರಿ. ಅದು ಉದಾಹರಣೆ ಬೇಕಂದ್ರ ಅಲ್ಲಿ ಒಬ್ಬ ಮೂಲ್ಯಾಗ ಕುಂತ್ಕೊಂಡು ಯಾರ ಒಬ್ರು ಚುಟ್ಟ ಹಚ್ಚಿರ್ಬೇಕಾರ, ಅದೆಲ್ಲ ಇಲ್ಲೆಲ್ಲ ತುಂಬ ಆಕೈತಿ. ಅಂದ್ರೆ ಅವ್ನು ಬಿಟ್ಟದ್ದು ನಮಗ್ ಬರ್ತೈತಿ. ಇಲ್ಲಿ ಎಲ್ಲರೂ ಸರಿ ಸಮಾನವಾಗಿ ಕಾಣ್ತಾ ಇದ್ದಾರೆ, ಸರಿ ಸಮಾನವಾಗಿರ್ಬೇಕು ಅನ್ನೋದನ್ನ ಪೂಜ್ಯರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಇಲ್ಲಿ ಏನ್ ಕಲ್ತಿದ್ದೀರಲ್ಲ ಅದನ್ನ ಊರಿಗೆ ಹೋಗಿ ಅದನ್ನ ಮುಂದುವರಿಸಿಕೊಂಡು ವಾರದಲ್ಲಿ 1 ದಿನ ಆದ್ರೂ ಕುದಿಸಿದ್ ತಿನ್ನೋ ಹಂಗಿಲ್ಲ ಅಂತ ಪ್ರಮಾಣ ಮಾಡ್ಕೋಬೇಕು. ನಾವು ಬೇಯಿಸಿದ್ ತಿನ್ನೋ ಹಂಗಿಲ್ಲ. ವಾರದಲ್ಲಿ 1 ದಿನ ಅಕಸ್ಮಾತ್ ಆ ದಿವಸ ಏನಾದ್ರು ಕಾರ್ಯಕ್ರಮ ನಿಮ್ದು ಏನಾದ್ರು ಪ್ರೋಗ್ರಾಮ್ ಅದು ಇದ್ರ ಅದ್ರ ಹಿಂದಿನ ದಿವಸ ಮಾಡ್ರಿ, ಇಲ್ದ್ರ ಅದ್ರ ಮರನೇ ದಿವಸ ಮಾಡ್ರಿ. ಒಟ್ಟು ಕಟ್ಟುನಿಟ್ಟಾಗಿ ಪಾಲಿಸಿ ನಿಮ್ಮ ಆರೋಗ್ಯವನ್ನ ಡಾಕ್ಟರ್ ಕೈಯಾಗಿ ಓದ್ ಕೊಡದ ಅವ್ರ ಹೊತ್ತಲ್ಲಿ ಕೊಡಾಕ್ ಹೋಗ್ಬೇಡ್ರಿ. ಡಾಕ್ಟರ್ ಕೈಯಾಗಿ
ಅವ್ರು ಏನು ಸಿಜರಿನ್ ಮಾಡ್ತಾರೋ ಹೇಳಕ್ ಬರೋದಿಲ್ಲ, ರೊಕ್ಕ ಉಳಿಸ್ತಾರೋ. ಅದಕ್ಕೆ ತಾವೆಲ್ಲರೂ ಅದನ್ನ ಪಾಲನೆ ಮಾಡ್ಕೊತ ಹೋಗ್ರಿ ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿ.